ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೂ ಸಹ ಟಿಕೆಟ್ ಫೈಟ್ ಜೋರಾಗಿದೆ. ಲೋಕ ಟಿಕೆಟ್ ವಾರ್, ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಫೈಟ್. ತುಮಕೂರು ಟಿಕೆಟ್ ಪಡೆಯುವುದಕ್ಕೆ ಬಿಜೆಪಿ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ತುಮಕೂರಲ್ಲಿ ವಿ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ. ವಿ ಸೋಮಣ್ಣ ಲೋಕಸಭೆ ಸ್ಪರ್ಧೆಗೆ ಮಾಧುಸ್ವಾಮಿ ಅಡ್ಡಗಾಲ್ ಹಾಕ್ತಾ ಇದ್ದಾರೆ. ವಿ ಸೋಮಣ್ಣಗೆ ಟಾಂಗ್ ಕೊಟ್ಟರ ಹಾಗಾದ್ರೆ ಎಚ್.ಸಿ. ಮಾಧುಸ್ವಾಮಿ. ಸೋಮಣ್ಣ ಟಿಕೆಟ್ ಬೇಡಿಕೆ ಬೆನ್ನಲ್ಲೇ ಮಾಧುಸ್ವಾಮಿ ಸಹ ಲಾಬಿ ನಡೆಸ್ತಾ ಇದ್ದಾರೆ. ವಿ ಸೋಮಣ್ಣ ಲೋಕಸಭೆ ಸ್ಪರ್ಧೆಗೆ ಮಾಧುಸ್ವಾಮಿ ಹಾಗಾದ್ರೆ ಅಡ್ಡಗಾಲ್ ಹಾಕ್ತಾ ಇದ್ದಾರೆ. ಸೋಮಣ್ಣ ತುಮಕೂರು ಪ್ರವಾಸ ಬೆನ್ನಲ್ಲೇ ಮಾಧುಸ್ವಾಮಿ ಅಲರ್ಟ್ ಆಗಿದ್ದಾರೆ. ಚುನಾವಣೆಯಲ್ಲಿ ಸೋತ ಬಳಿಕ ದೂರ ಉಳಿದಿದ್ದ ಮಾಜಿ ಸಚಿವ ಮಾಧುಸ್ವಾಮಿ ಸಹ ಈಗ ಅಲರ್ಟ್ ಆಗಿದ್ದಾರೆ. ತುಮಕೂರಿನಲ್ಲಿ ಲೋಕಸಭೆ ಚುನಾವಣೆಯ ಅಖಾಡ ಸಿದ್ಧವಾಗ್ತಿರುವಂಥದ್ದು. ಈ ನಡುವೆ ಮಾಜಿ ಸಚಿವರಾದ ಮಾಧುಸ್ವಾಮಿ ಅವರು ಕೂಡ ನಾನು ಅಖಾಡಕ್ಕೆ ಧುಮುಕ್ತೀನಿ, ಸ್ಪರ್ಧೆ ಮಾಡ್ತೀನಿ ಅನ್ನೋದು ಮಾತನ್ನು ಹೇಳಿರೋಂಥದ್ದು. ಇದೀಗ ಅವರು ನನ್ನ ಜೊತೆ ಹೇಳ್ತಾರೆ. ಏನೆಲ್ಲ ಹೇಳ್ತಾರೆ ಅವ್ರನ್ನ ಕೇಳಿದ ಸರ್, ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದೀರಿ. ಏನಾದರೂ ನಿಮ್ಮ ಪಕ್ಷದ ಮುಖಂಡರು ಅಥವಾ ಏನಾದರೂ ಮನವಿ ಮಾಡಿದ್ದೀರಾ ಅಥವಾ ಸೂಚನೆ ಸಿಕ್ಕಿದೆಯಾ, ಹೇಗೆ ಸರ್ ಅಂತೇಳಿ? ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರು ಒಬ್ಬರನ್ನ ಮೀಟ್ ಮಾಡಿ ಕೇಳಿದ್ದೀನಿ. ಓಡಾಡ್ಕೊಳಪ್ಪ, ನೀನು ಫಿಟ್ ಇದೆಯಾ ಅಂತ ಅವತ್ತು ಹೇಳಿದ್ದಾರೆ. ಅವತ್ತಿಂದ ಆಚೆನಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮಾತುಗಳು ಕೊಟ್ಟಿದ್ದೀನಿ. ನಾನು ಈ ಜಿಲ್ಲೆ ಮಗ, ಜನ ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ನಾನು ಸ್ಪರ್ಧೆ. ಸರ್, ಈಗ ಸೋಮಣ್ಣವರು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಓಡಾಡ್ತಿರೋವಂಥದ್ದು, ಏನು ಹೇಳಿದ್ದೀರಿ ಸರ್ ಇದ್ರ ಬಗ್ಗೆ? ಅದು ಅವ್ರಿಷ್ಟ, ನಾನೇನು ಹೇಳೋಕ್ಕಾಗತ್ತೆ. ಸೋಮಣ್ಣ ಅವ್ರು ಸ್ಪರ್ಧೆ ಮಾಡ್ತೀನಿ ಅಂದರೆ ಸೋಮಣ್ಣವರು ಮಾತಾಡಲಿ, ಮುದ್ದನ್ಮೇಗೌಡರು ಸ್ಪರ್ಧೆ ಮಾಡ್ತೀನಿ ಅಂದರೆ ಮುದ್ದನೂ ಮಾಡಲಿ. ಯಾರಿಗೆ ಮಾಡುವಂಥ ಪಕ್ಷದವ್ರು ಹೇಳ್ತಾರೆ, ಅದಾದ ನಂತರ ಏನಾದ್ರು ನಿಮ್ಮ ಹತ್ರ ರಿಯಾಕ್ಟ್ ಮಾಡ್ತೀನಿ. ಸರ್, ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಅಭ್ಯರ್ಥಿ ಅನ್ನೋ ಒಂದು ವಿಷಯ ಮುಂದೆ ಬಂದು ಗೆಲುವಿಗೆ ಕಾರಣ ಆಗಿತ್ತು. ಸೊ ಈ ಚುನಾವಣೆಯಲ್ಲಿ ಆ ಥರದ್ದೇನಾದರೂ ಟಿಕೆಟ್ಗೆ ಸ್ಥಳೀಯ ಅಭ್ಯರ್ಥಿ, ಹೊರಗಿನ ಅಭ್ಯರ್ಥಿ ಈ ಥರದ್ದೇನಾದರೂ ಇದೆಯಾ ಸರ್ ಅಂತೇಳಿ? ಸ್ವಾಭಾವಿಕವಾಗಿ ಬರುತ್ತೆ. ಸ್ವಾಭಾವಿಕವಾಗಿ ಕೋದಂಡರಾಮಯ್ಯನವರು ಕಾಂಗ್ರೆಸ್ಸಿಗೆ ನಿಂತಾಗ ಇದೇ ಇಶ್ಯೂ ರೈಸ್ ಆಗಿ ಕೋದಂಡರಾಮಯ್ಯನವರು ಭಾಳ ಕಡಿಮೆ ಮತ ತೊಗೊಂಡು ಸೋತರು ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಬೇಕಾಗಿರಲಿಲ್ಲ, ಮುದ್ದನ್ಮೇಗೌಡರು ಗೆದ್ದರು. ಅದಾದಮೇಲೆ ದೇವೇಗೌಡರಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಮಗೆ ಸಾಮಾನ್ಯವಾಗಿ ಸಿಗೋದು ದುರ್ಲಭ. 4 ಲಕ್ಷ ವೋಟ್ ಜಾಸ್ತಿ ಇತ್ತು ಕಾಂಗ್ರೆಸ್ಸು JDS ಸೇರಿ. ದೇವೇಗೌಡರು ಕೂಡ ಸೋಲಿಕ್ಕೆ ಇವೆಲ್ಲ ಕಾರಣ ಆಯಿತು, ನೀರಿಂದು. ಇನ್ನು ಮಾಧುಸ್ವಾಮಿ ಎಂಟ್ರಿಯಿಂದ ತುಮಕೂರು ಕ್ಷೇತ್ರ ರಂಗೇರ್ತಾ ಇದೆ. ಮಾಧುಸ್ವಾಮಿ ಆಕಾಂಕ್ಷಿ ಬೆನ್ನಲ್ಲೇ ಸೋಮಣ್ಣ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಟಿಕೆಟ್ಗಾಗಿ ದೆಹಲಿ ಕದ ತಟ್ಟಿದ್ದಾರೆ ಮಾಜಿ ಸಚಿವ ಸೋಮಣ್ಣ. ನಿನ್ನೆಯಿಂದ ದೆಹಲಿಯಲ್ಲೇ ವಿ ಸೋಮಣ್ಣ ಠಿಕಾಣಿ ಹೂಡಿದ್ದಾರೆ. ನಿನ್ನೆ ರಾತ್ರಿ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾದರು ಸೋಮಣ್ಣ. ಇವತ್ತು ಬೆಳಿಗ್ಗೆ JDS ವರಿಷ್ಠ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ತುಮಕೂರಿನಿಂದ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸೋಮಣ್ಣ. ತುಮಕೂರಿನಿಂದ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಹಳಷ್ಟು ಲಾಭಿ ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ನಿನ್ನೆ ರಾತ್ರಿ JP ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು. ಇನ್ನು ಇವತ್ತು ಬೆಳಿಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ವಿಚಾರವನ್ನ ಅವರ ಮುಂದಿಟ್ರು. ಎಲ್ಲರಿಂದಲೂ ಕೂಡ ಸಹಕಾರವನ್ನ ಬಯಸ್ತಾ ಇದ್ದಾರೆ ಸೋಮಣ್ಣ. ಆದರೆ ಲೋಕಸಭೆ ಚುನಾವಣೆಗೆ ತುಮಕೂರು ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಈಗ ಏಕಾಏಕಿ ಬಿಜೆಪಿ ಸಭೆಯಲ್ಲಿ ಮಾಧುಸ್ವಾಮಿ ಅವರು ಕೂಡ ಕಾಣಿಸ್ಕೊಂಡಿರುವಂಥದ್ದು. ಅವರು ಕೂಡ ಆ ಟಿಕೆಟ್ಗಾಗಿ ಲಾಭಿ ಮಾಡ್ತಾ ಇದ್ದಾರೆ, ಆಕಾಂಕ್ಷಿತರಾಗಿದ್ದಾರೆ. ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.